ನಮಸ್ಕಾರ. ನಾನಿವತ್ತಿದ್ದೀನಿ ಇಕೋ ವಿಲೇಜ್ ಎಂಬುವಂತಹ ಸುಂದರ ತಾಣದಲ್ಲಿ, ಅಲ್ಲ ಅದ್ಭುತ ತಾಣದಲ್ಲಿ. ಯಾಕಂದರೆ ಸುಂದರ ಅನ್ನೋದು ತುಂಬ ಚಿಕ್ಕ ಪದ ಆಗುತ್ತೆ. ಆ್ಯಂಡ್ ನಮ್ಮ ಜೊತೆ ಇದ್ದಾರೆ ಈ ಇಕೋ ವಿಲೇಜ್ನ ಸಂಸ್ಥಾಪಕ PV ಹಿರೇಮಠ್. ನಮಸ್ಕಾರ ಸರ್. ಸರ್, ಈ ಒಂದು ಸುಂದರವಾದಂತಹ ಮನೋಹರವಾದಂತಹ ಸ್ಥಾನದ ಒಂದು ಆಧಾರ ಸ್ತಂಭ, ಒಂದು ಪಿಲ್ಲರ್ ಸರ್ ನೀವು. ಸೊ ಮೊದಲು ನಿಮ್ಮ ಕಿರುಪರಿಚಯವನ್ನು ಹೇಳೋಕೆ ಇಷ್ಟಪಡ್ತೀನಿ. ನಾನು ಪಂಚಾಕ್ಷರಿ ಹಿರೇಮಠ್ ಅಂತ, ಫೌಂಡರ್ ಆಫ್ ನೇಚರ್ ಫಸ್ಟ್ ಇಕೋ ವಿಲೇಜ್. ಇಟ್ಸ್ ಅನ್ ಎಕೋ ಎಜುಕೇಶನ್ ಪಾರ್ಕ್, ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ India. We basically promote environmental activities and conservation and promotional activities. And we have around 20 sustainable living models here to adopt in life, to conserve nature, promote nature, live in harmony with the nature. ಸೊ ಇವಾಗ ಸರ್ ಪರಿಸರ ದಿನಾಚರಣೆ ಆಗಿರ್ಬೋದು, ಪರಿಸರ ಅನ್ನೋದಾಗಿರ್ಬೋದು, ಒಂದು ಸಿಂಪಲ್ ಕ್ರೇಜ್ ಆಗ್ಬಿಟ್ಟಿದೆ ಸರ್. ಪರಿಸರ ಅಂದ ತಕ್ಷಣ, ಪರಿಸರ ದಿನಾಚರಣೆ ಅಂದ ತಕ್ಷಣ ಒಂದು 4 ಗಿಡ ನೆಡೋದು, ಅದಕ್ಕೆ ನೀರು ಹಾಕೋದು, ಆಮೇಲೆ ವರ್ಷಗಟ್ಟಲೆ ಅದನ್ನ ಮರ್ತು ಬಿಡೋದು, ಆ ರೀತಿ ಆಗ್ತಿದೆ. ಸೊ ನಿಮ್ಮ ಪ್ರಕಾರ ಈ ಪರಿಸರ ಅಂದ್ರೆ ಏನು? ಪರಿಸರ ದಿನಾಚರಣೆ ಯಾವ ರೀತಿಯಾಗಿರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಒಳ್ಳೆಯ ಪ್ರಶ್ನೆ. ಪರಿಸರ ದಿನಾಚರಣೆ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದಕ್ಕೆ ಬಹಳ ಅದನ್ನು ಉತ್ಸುಕರಾಗಿ ಮಾಡ್ತೀವಿ. ಆದರೆ ಪರಿಸರ ದಿನಾಚರಣೆಯನ್ನು 1972ನಲ್ಲಿ ಏನು ನಮ್ಮ ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು ಕಂಡಕ್ಟ್ ಮಾಡಿ ಅವತ್ತಿನಿಂದ ಇದನ್ನು ಭಾಳ ಸೀರಿಯಸ್ ಆಗಿ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಈ ವರ್ಷ ಕೂಡ ಇದನ್ನು ಪ್ರತಿ ವರ್ಷದಂತೆ June 5th ಅಂದರೆ 5ನೇ ತಾರೀಕು ಜೂನ್ ಆಚರಣೆ ಮಾಡ್ತೀವಿ. ಈ ವರ್ಷ ಅದರದ್ದು ಮೇನ್ ಥೀಮ್ ಏನಂದರೆ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್. ಇದೆಲ್ಲ ನಾವು ಯಾಕೆ ಭಾಳ ಸೀರಿಯಸ್ ಆಗಿ ಈ ಎನ್ವೈರ್ಮೆಂಟ್ ಡೇ ಸೆಲೆಬ್ರೇಷನ್ಸನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಎಸ್ಪೆಷಲಿ ಯುವಕರು ಭಾಳ ಎಚ್ಚೆತ್ಕೊಳ್ಬೇಕಾಗಿದೆ. ವಿ ಆರ್ ಇನ್ ಬ್ರಿಂಕ್ ಆಫ್ ಮಾಸ್ ಎಕ್ಸ್ಟೆನ್ಷನ್, at the verge of loss of humanity, life on the planet. We have only one planet. ಸೊ ಈಗ ನೀವು ಗಾಳಿ ಇರ್ಬೋದು, ಮಣ್ಣು ಇರ್ಬೋದು, ನೀರು ಇರ್ಬೋದು, ನಮ್ಮ ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆ ಇರ್ಬೋದು, ಇದು ವಿನಾಶದ ಹಂಚಿನಲ್ಲಿದೆ. ಇದು ಭಾಳ ಅಂದರೆ ಇನ್ ಅನದರ್ 30-40 years ವಿಲ್ ಬಿ ಏಬಲ್ ಟು ಲಿವ್ ಕಂಫರ್ಟಬಲಿ. ಆಫ್ಟರ್ ದ್ಯಾಟ್ ಇಟ್ ಈಸ್ ಇಂಪಾಸಿಬಲ್ ಟು ಲಿವ್ ಆನ್ ದಿಸ್ ಪ್ಲಾನೆಟ್ ಅಂತ ಒಂದು ದುಸ್ಥಿತಿಗೆ ಬಂದಿದೆ. ಆ ದೃಷ್ಟಿಯಿಂದ ನಾವು ಈ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ನು ಮತ್ತು ಈ ದಿನಾಚರಣೆಗಳನ್ನು ಆಚರಿಸುವಾಗ ಬಹಳ ಸೀರಿಯಸ್ ಆಗಿ ಈ ವಿಷಯವನ್ನು ತೆಗೆದುಕೋಬೇಕು. ಈ ಬಗ್ಗೆ ಹೆಚ್ಚೆಚ್ಚು ಚರ್ಚೆಗಳಾಗಬೇಕು, ಹೆಚ್ಚೆಚ್ಚು ಕೆಲಸಗಳಾಗಬೇಕು. ಆ ದೃಷ್ಟಿಯಿಂದ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ನಾವು ಆಚರಿಸುವಲ್ಲಿ ಗಮನ ಹರಿಸಬೇಕು ಅಂತ ನನ್ನ ಅಭಿಪ್ರಾಯ. ಗ್ರೇಟ್ ನಾಲೆಜ್ ಸರ್. ಇವಾಗ ನಮ್ಮ ಕಂಪ್ನಿ ಇನೋವೇಟಿವ್ ಇಂಡಿಯಾ ಅಗ್ರಿಫೈ ಪ್ರೈವೇಟ್ ಲಿಮಿಟೆಡ್ ಅಂತ, ನಾವು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡೋದು ಸಾಯಿಲ್ ಮೇಲೆ, ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಮೇಲೆ. ಆರ್ಗ್ಯಾನಿಕ್ ಫರ್ಟಿಲೈಸರ್ಸಿಂದ ಸಾಯಿಲನ್ನು ಕಾಪಾಡೋ ಒಂದು ದೃಷ್ಟಿಯಿಂದ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಪ್ರಕಾರ ಇವಾಗ ಒಂದು ಎನ್ವೈರ್ಮೆಂಟ್ ಡೇ, ಒಂದು ಪರಿಸರ ಅಂದ ತಕ್ಷಣ ನಾವು ಏನು ಗಿಡ ನೆಡ್ತೀವಿ, ಇದಕ್ಕೆಲ್ಲ ಮೇನ್ ಬರುವಂಥದ್ದೇ ಸಾಯಿಲ್. ಸೊ ಸಾಯಿಲ್ ಅಂದರೆ ನಿಮ್ಮ ಪ್ರಕಾರ ಹೇಗೆ ಸರ್? ಅದರ ಮಹತ್ವ ಹೇಗೆ? ಬಹಳ ರಿಸರ್ಚ್ ರಿಪೋರ್ಟ್ಗಳ ಪ್ರಕಾರ ನಮ್ಮ ದೇಶದಲ್ಲಿರುವಂಥ ಏನು ಮಣ್ಣಿನ ಫಲವತ್ತತೆ ಇನ್ನು 40 ವರ್ಷಗಳು ಮಾತ್ರ ಇರಲಿದೆ. ಯಾಕಂದರೆ ವಿ ಹ್ಯಾವ್ ಬೀನ್ ಎಕ್ಸ್ಟೆನ್ಸಿವ್ಲಿ ಯೂಸಿಂಗ್ ಕೆಮಿಕಲ್ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ವಾಟ್ ನಾಟ್ ಇನ್ ದ ನೇಮ್ ಆಫ್ ಗ್ರೀನ್ ರೆವಲ್ಯೂಷನ್. ಏನಾಗಿದೆ, ಮಣ್ಣಿನಲ್ಲಿರುವಂಥ ಜೀವಸತ್ವಗಳು, ಜೀವಕಣಗಳು ಸತ್ತೋಗ್ತಾ ಇದೆ. ದ ಆರ್ಗ್ಯಾನಿಕ್ ಬೀಯಿಂಗ್ ಲಾಸ್ಟ್ ಆಲ್ ಓವರ್ ದಿ ವರ್ಲ್ಡ್. 24 million hectares of land being lost every year. It is losing its fertility and we can't grow anything over that land. So ಇಂಡಿಯಾದಲ್ಲಿ 40 ವರ್ಷಗಳ ನಂತರ ಏನು ತಿನ್ನೋದು, ಎಲ್ಲಿ ಬಿಟ್ಟು ಪ್ರಶ್ನೆ ಫಸ್ಟ್. ಸೊ ಹಾಗೇನೆ ನೀವು ನೋಡ್ತಾ ಇರ್ಬೋದು, ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಏನು ಈ ವರ್ಷದ ಒಂದು ಥೀಮ್ ಇಟ್ಟಿದ್ದಾರೆ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಬಗ್ಗೆ. ಪ್ಲಾಸ್ಟಿಕ್ ಪೊಲ್ಯೂಷನ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಇನ್ ಸಚ್ ಎ ವೇ ದಟ್ ಫಾರ್ ಎವ್ರಿಥಿಂಗ್ ವಿ ಯೂಸ್ ಪ್ಲಾಸ್ಟಿಕ್. ಆ ಪ್ಲಾಸ್ಟಿಕ್ ನಾವು ಯೂಸ್ ಆದಮೇಲೆ ಎಲ್ಲಿ ಹೋಗುತ್ತೆ? ಲ್ಯಾಂಡ್ ಫಿಲ್ಗೆ ಹೋಗುತ್ತೆ. ಇಟ್ ಈಸ್ ಜಾಯ್ನಿಂಗ್ ಅವರ್ ಓಷನ್ಸ್. ಅಲ್ಲಿರುವಂಥ ಕೋರಲ್ ಲೈಫ್ ಎಲ್ಲ ಹಾಳಾಗ್ತಾ ಇದೆ. ಯಾಕಂದರೆ ಮೋರ್ ದ್ಯಾನ್ 60 to 70% of oxygen we get from oceans. 40% of the whole world population depend for their food on oceans. So if the oceans are getting polluted, life is not going to be there in the oceans. And what next? So ನಮ್ಮ ದೇಶದಲ್ಲಿ ನಾವು ರೈತರಿಂದ ಹಿಡ್ಕೊಂಡು ಯುವಕರಿಂದ ಹಿಡ್ಕೊಂಡು
ನಮ್ಮ ವಾಟ್ ಆರ್ ವಿ ಈಟಿಂಗ್, ಬೈ ವಿಚ್ ವಾಟ್ ವಿ ಆರ್ ಗೋಯಿಂಗ್. ನಾವೇನು ಬೆಳೀತಾ ಇದ್ದೀವಿ ಅದು ವಿಷನ ಅಥವಾ ಅದು ವಿಷ ಹೌದು ಅಲ್ವೋ ಅನ್ನೋದನ್ನು ವಿಚಾರ. ಹಾಗಾದರೆ ನಾವು ವಿಷವನ್ನು ತಿನ್ನಬಾರ್ದು. ಮಾನವ ಕುಲಕ್ಕೆ ಬರುತ್ತಿರುವಂಥ ನೋನ್ ಆ್ಯಂಡ್ ಅನ್ನೋನ್ ಡಿಸೀಸಸ್ ಅವನ್ನ ತಡೆಗಟ್ಟಬೇಕು ಅಂತಂದರೆ ವಿ ಹ್ಯಾವ್ ಟು ಗೋ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್. ನಿಜವಾಗ್ಲೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡುವಾಗ ಖರ್ಚು ಕಡಿಮೆ. ಹೌದು. ರೈತರು ಸಾಲದ ಬಾಧೆಗಳು ಬೆಳೆದ ಬೆಳೆಗೆ ಯೋಗ್ಯ ಬೆಲೆ. Because most of the enlightened people about these activities, they prefer organic products. So it's a high time that the youth should take up organic farming, marketing, and making it a vibrant business in different ways. So for example, ರೈತರು ಟೊಮೆಟೊ ಬೆಳೀತಾರೆ, ಆರ್ಗ್ಯಾನಿಕಲಿ ಬೆಳೀಲಿ, ಯಾವುದೇ ರೀತಿ ಇಲ್ಲ. ಆ ಟೊಮೆಟೊ ಬೆಲೆ ಸಿಗಲಿಲ್ಲ ಅಂತ ಎಲ್ಲೂ ಸುರಿದು ಓಡುವುದನ್ನು ನೋಡಿದ್ದೀನಿ. ದೇರ್ ಆರ್ ಮೆನಿ ಬಿಸ್ನೆಸ್ ನಾವು. ಈ ಆ ಟೊಮೆಟೊನ ನೀವು ಖರೀದಿ ಮಾಡಿ, ಯು ಕ್ಯಾನ್ ಡ್ರೈ ಇಟ್, ಪೌಡರ್ ಇಟ್ ಆ್ಯಂಡ್ ಮಾರ್ಕೆಟ್ ಇಟ್, ವೇರ್ ಯು ಗೆಟ್ 10 times more profits. The agriculture has a more vibrant opportunities for the younger generation to take up, especially if they go for organic. ಡೆಫಿನೆಟ್ಲಿ ಸರ್. ಬಟ್ ಅದರ ಅವೇರ್ನೆಸ್ ಇಲ್ಲಾಗಿರೋ ರೈತರಿಗೆ ಇವಾಗ ಯಾರು ಎಜುಕೇಷನ್ ಅಂತ ಅದರಲ್ಲೇ ಕಂಟಿನ್ಯೂ ಆಗ್ತಿದ್ದೀವೋ, ಇಂಜಿನಿಯರಿಂಗ್, ಡಾಕ್ಟರ್, ಇದಕ್ಕೆ ಪ್ರಿಫರೆನ್ಸ್ ಕೊಟ್ಟು ಅಗ್ರಿಕಲ್ಚರ್ಗೆ ಇಂಪಾರ್ಟೆನ್ಸ್ ಅನ್ನೋದು ಕಡಿಮೆ ಆಗಿದೆ. ಯಾರೂ ರಿಟರ್ನ್ ಫೀಲ್ಡಿಗೆ ಹೋಗ್ತಾ ಇಲ್ಲ. ಅಗ್ರಿಕಲ್ಚರ್ ಆಲ್ರೆಡಿ ಮಾಡ್ತಿರೋ ರೈತರಿಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅದರದ್ದು ಇಂಪಾರ್ಟೆನ್ಸ್ ಆಗಿರ್ಬೋದು, ಅದ್ರ ಬೆಳೆದ್ರೂ ನಮಗೆ ಬೆಲೆ ಸಿಗುತ್ತಾ ಇಲ್ವಾ, ಮಾರ್ಕೆಟ್ಗೆ ಯಾವ ರೀತಿಯಾಗಿ ರೀಚ್ ಆಗಬೇಕು, ಈ ರೀತಿಯೆಲ್ಲ ಅವೇರ್ನೆಸ್ ಕಡಿಮೆ ಆಗಿದೆ ಸರ್. ಸೊ ಈ ಅವೇರ್ನೆಸ್ಸನ್ನು ನಾವು ಮುಗಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇದು ಸಾಯಿಲ್ ಬಗ್ಗೆ ನೀವು ಹೇಳಿದ್ದು ತುಂಬ ಯೂಸ್ಫುಲ್ ಇತ್ತು ಸರ್.